Welcome to the online English classes and video classes. So in this class we discuss the simple past tense. Yes, already the last class we have discussed the definitions of the simple past tense and uses of the simple past tense. So ಇವತ್ತು ಕೂಡ ನಾನು ಮತ್ತೆ ನಿಮಗೆ ಪುನಃ ಏನು ಮಾಡ್ತಾ ಇದ್ದೇನೆ, ಐ ರಿಕಾಲ್ ದ ಯೂಸಸ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ದೇವೆ, ಎರಡು ಸ್ಟೇಟ್ಮೆಂಟ್ಗಳನ್ನು ಕೂಡ ನಾವು ಆಲ್ರೆಡಿ ಏನು ಮಾಡಿದ್ದೀವಿ, ವಿ ಹ್ಯಾವ್ ಕಂಪ್ಲೀಟೆಡ್, ವಿ ಸಕ್ಸಸ್ಫುಲಿ ಡನ್ ಇಟ್. ಓಕೆ, ಯಾವ್ಯಾವರಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟು ಮತ್ತು ನೆಗೆಟಿವ್ ಸ್ಟೇಟ್ಮೆಂಟ್ಗಳಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಯಾವ ರೀತಿ ನಾವು ಯೂಸ್ ಮಾಡ್ತೀವಿ, ಬಳಕೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, a significant way how to we have uses the simple past tense various ways. Okay, so ಆದರೂ ಕೂಡ ನಾನು ನಿಮಗೆ ಇನ್ನೊಂದೆರಡಷ್ಟು ಯೂಸಸ್ ಅನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ for a past action with past time adverbs. ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತಕ್ಕಂಥದ್ದು ಏನು ಮಾಡ್ತಾ ಇದೆ ಅಂದರೆ, ಮುಗಿದು ಹೋಗಿರ್ತಕ್ಕಂತಹ ಘಟನೆಗಳನ್ನು ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ, ಜಸ್ಟ್ ವಿ ಹ್ಯಾವ್ ರಿಕಾಲ್ಡ್ ಇಟ್. ಓಕೆ, ವಿ ಹ್ಯಾವ್ ರಿಕಾಲ್ಡ್ ಇಟ್. ಸೊ ಐ ವುಡ್ ಲೈಕ್ ಟು ಸೇ ಅಬೌಟ್ ದಿ some examples. Okay, yes, Geeta wrote a letter yesterday. Geeta wrote a letter yesterday. Okay, then since my childhood I learned a naughty behaviors. I learned naughty behaviors. ಸೊ ಅದರಲ್ಲಿ ಏನು ಮಾಡ್ತಾ ಇದ್ದೀವಿ, ನಮಗೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳನ್ನು ಏನು ಮಾಡೋದಿಲ್ಲ ಹೇಳ್ತಕ್ಕಂಥದ್ದು. ಈಗ ಉದಾಹರಣೆಗೆ ದ ಅಶೋಕ ವಾಸ್ ಎ ಗ್ರೇಟ್ ಪರ್ಸನ್ ಆರ್ ದ ಅಶೋಕ ವಾಸ್ ಎ ಗ್ರೇಟ್ ಕಿಂಗ್. ಈ ರೀತಿ ನವ್ ಹಿ ವಾಸ್ ನೋ ಮೋರ್, ಇವಾಗ ಪ್ರೆಸೆಂಟ್ ಇಲ್ಲ ಅಂದರೆ ಹಿಂದೆ ಆಗಿರ್ತಕ್ಕಂಥ ಘಟನೆಗಳನ್ನು ನಾವು ಇಲ್ಲಿ ಏನು ಮಾಡಿದ್ವಿ, ಜಸ್ಟ್ ವಿ ರಿಕಾಲ್ಡ್ ಇಟ್. ಎಸ್, ಒಂದು ಎಕ್ಸಾಂಪಲ್ ಕೊಡ್ಬೋದು. ಇನ್ನೊಂದ್ರಿ, ಐ ಸಾ ಜಾನಕಿ ಲಾಂಗ್ ಎಗೋ. ಎಸ್, ಐ ಸಾ ಜಾನಕಿ ಲಾಂಗ್ ಎಗೋ. ಹೌದ್ರಿ, ಬಹಳ ದಿನಗಳ ಹಿಂದೆ ಜಾನಕಿಯನ್ನು ನಾನು ನೋಡಿದ್ದೆ. ಎಸ್, ಈ ಐ ಸಾ ಜಾನಕಿ ಲಾಂಗ್ ಎಗೋ. ಹೌದ್ರಿ, ಲಾಂಗ್ ಎಗೋ ಅಂದಾಗ ಇಲ್ಲಿ ಏನು ಮಾಡ್ತದೆ, ಪಾಸ್ಟ್ ಅನ್ನ ಏನು ಮಾಡ್ತದೆ, ನಮಗೆ ನೆನಪಿಸಿ ಕೊಡ್ತಕ್ಕಂಥದ್ದು. ದೆನ್ ವಿ ವೆಂಟ್ ಟು ಡೆಲ್ಲಿ ಇನ್ 1990. ಎಸ್, ವಿ ವೆಂಟ್ ಟು ಡೆಲ್ಲಿ in 1990. Yes, we went to Delhi in 1990. Yes, ಇದು ಕೂಡ ಅಲ್ಲಿ ಏನಾಗ್ತದೆ, ಯಾವಾಗ ಡೆಲ್ಲಿಗೆ ಹೋಗಿದ್ವಿ ನಾವು 1919 ಹೋಗಿವ್ರಿ. ನಾವು 2020 ಅದಲ್ಲೇ ಅಂದ್ರೆ ಗತಿಸಿ ಹೋಗಿರ್ತಕ್ಕಂತಹ ಆಲ್ರೆಡಿ ಅದು ಫಿನಿಶ್ಡ್ ಆಗಿರ್ತಕ್ಕಂಥ ವರ್ಕನ್ನಲ್ಲಿ ಏನು ಮಾಡ್ತದ್ರಿ, ಇಂಡಿಕೇಟ್ ಮಾಡ್ತಕ್ಕಂಥದ್ದು. ಎಸ್, then for a past discontinued habit, ಕಂಟಿನ್ಯೂ ಆಗಿರೋದಿಲ್ಲ, ಇಟ್ಸ್ ಅ ಡಿಸ್ಕಂಟಿನ್ಯೂಡ್. ಇಟ್ ಮೀನ್ಸ್ ಇಟ್ಸ್ ಸ್ಟಾಗ್ನೆಂಟ್, ಇಟ್ ಡಿಡಂಟ್ ಮೂವ್. ಸೇಮ್ ಇದು ಕೂಡ ಇಲ್ಲಿ ಏನು ಮಾಡ್ತೀವಿ, ಹಿಂದೆ ಗತಿಸಿ ಹೋಗಿರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೇವೆ. ಈ ರೀತಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ನಾವೆಲ್ಲ ಏನು ಮಾಡ್ತೀವಿ, ವೇರಿಯಸ್ ವೇಸ್ಗಳಲ್ಲಿ ನಾವು ಇವುಗಳನ್ನು ಬಳಸ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ನಾವು ಎರಡು ಸ್ಟೇಟ್ಮೆಂಟನ್ನು ಕೂಡ ನಾನು ನಿಮ್ಮ ಜೊತೆಗೆ ಫಿನಿಶ್ ಮಾಡಿದ್ದೆ. ಇವಾಗ ನಾನು ನಿಮ್ಮ ಜೊತೆಗೆ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟನ್ನು
ಯಾವ ರೀತಿ ಬಳಕೆಯನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ಈ ಒಂದು ತರಗತಿಯಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಾ ಇದ್ದೇನೆ. ಓಕೆ, ಇಂಟರಾಗೇಟಿವ್ ಸ್ಟೇಟ್ಮೆಂಟ್ ಆರ್ ಕ್ವಶನ್ ಸ್ಟೇಟ್ಮೆಂಟ್ ಅಂತಲೂ ಕರೀಬಹುದು. ಹೌದಾ, ಇಲ್ಲಿ ಇಂಟರಾಗೇಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಏನಾಗಿರ್ತದ ಅಂತ ಹೇಳಿದ್ರೆ ನಾವಿಲ್ಲಿ ಅದರ ಒಂದು ಫಾರ್ಮುಲಾಸ್ ಆರ್ ದ ಸ್ಟ್ರಕ್ಚರ್ ಆಫ್ ದಿ ಇಂಟರಾಗೇಟಿವ್ ಸ್ಟೇಟ್ಮೆಂಟ್ ಏನಾಗಿರ್ತದ್ರಿ. ಈ ಇಂಟರಾಗೇಟಿವ್ ಸ್ಟೇಟ್ಮೆಂಟ್ ಇಂಟರಾಗೇಟಿವ್ ಅಂದಾಗ ನಮಗೆ ಏನು ಬರಬೇಕು ಕಲ್ಪನೆ? ಎಸ್, ಎಂಡ್ ವಿತ್ ಎ ಕ್ವಶನ್ ಮಾರ್ಕ್. ದ ಸೆಂಟೆನ್ಸ್ ಎಂಡ್ ವಿತ್ ಎ ಕ್ವಶನ್ ಮಾರ್ಕ್. ಓಕೆ, ಇಲ್ಲಿ ಸ್ಟ್ರಕ್ಚರ್ ಏನಂದ್ರೆ ಫಸ್ಟಿಗೆ ಇಲ್ಲಿ ನಾವೇನು ಮಾಡಬೇಕು, ಮೊಟ್ಟ ಮೊದಲಿಗೆ ಏನನ್ನು ತೆಗೆದುಕೊಳ್ಬೇಕಿಲ್ಲ? ಎಸ್, ಏನು ತೆಗೆದುಕೊಳ್ತೀವಿ? ಹೆಲ್ಪಿಂಗ್ ವರ್ಬ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ. ಎಸ್, ನಾನು ಹೇಳಿದ್ದೇನೆ ನಿಮಗೆ ಹೆಲ್ಪಿಂಗ್ ವರ್ಬ್ ಯಾವ್ದಿದ್ದಾರೆ ಇಲ್ಲಿ? ಎಸ್, ಡಿಡ್ ಅಂತಕ್ಕಂಥದ್ದು ಏನಂದ್ರೆ ಇಟ್ಸ್ ಅ ಹೆಲ್ಪಿಂಗ್ ವರ್ಬ್. ಆಫ್ಟರ್ ದಟ್ ವಿ ಯೂಸ್ ದ ಸಬ್ಜೆಕ್ಟ್, ದೆನ್ V1, then object and with a question mark. ಈ ರೀತಿ ಸಿಸ್ಟಮ್ ಏನಾದರೂ ಇಲ್ಲ ಇಂಟರಾಗೇಟಿವ್ ನಲ್ಲಿ ನಾವು ಬಳಸ್ತಕ್ಕಂಥದ್ದು. ಇಂಟರಾಗೇಟಿವ್ ನಲ್ಲಿ ಈ ರೀತಿ ನಾವು ಏನು ಮಾಡ್ತೀವಿ, ಈ ಒಂದು ಸಿಸ್ಟಮ್ಸ್ ಅನ್ನು ನಾವಿಲ್ಲಿ ಬಳಕೆಯನ್ನು ಮಾಡ್ತಕ್ಕಂಥದ್ದು. ಓಕೆ, ಎಸ್, ಇಲ್ಲಿ ನಾವು ಎಕ್ಸಾಂಪಲ್ ಅನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಎಸ್, did he go to school? Yes, end with a question mark. Did he go to school? Yes, he did. Yes, he did go to school. ಇಲ್ಲಿ ನೋಡಲಿ, yes, he did. ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಂದ್ರೆ did ಅದ. ಓಕೆ, ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನೋದು ಏನಂದ್ರೆ he ಅದ. ಗೋ ಅಂತಕ್ಕಂಥದ್ದು ಏನಂದ್ರೆ ವರ್ಬ್ ಫಾರ್ಮೇಷನ್ ಅದ. ಟು ಸ್ಕೂಲ್ ಇಟ್ಸ್ ಆಬ್ಜೆಕ್ಟ್. ಗೊತ್ತಾಯ್ತಲ್ಲ, ಕ್ಲಿಯರ್ ಆಯ್ತಲ್ಲ? ಓಕೆ, ಅಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಏನಿರ್ತದ? he went to school ರೀ. ಪಾಸಿಟಿವ್ ಸ್ಟೇಟ್ಮೆಂಟ್ ಏನಿರ್ತದ? he went to school. Then negative statement, he didn't go to school. Okay, then interrogative statement ನಲ್ಲಿ ಏನಾಗ್ತದ? did he go to school? Then ಈಗ ಉದಾಹರಣೆಗೆ ಎಸ್, ಸಂಗೀತ sang a song ಅಂತಂದ್ರೆ ಎಸ್, ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ಸಂಗೀತ sang a song. ಇದನ್ನ ನಾವು ಇಲ್ಲಿ ಏನು ಮಾಡಬೇಕು? we make a interrogative statement. Yes, did Sangeeta sing a song? Okay, yes, did Sangeeta sing a song? Yes. Next one, ನಾನು ಇವಾಗ ಪಾಸಿಟಿವ್ ಹೇಳ್ತೀನಿ ರೀ. ಎಸ್, then I listened. Yes, I listened music. ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ರಿ? I listened music. ಅದು ಚೇಂಜ್ ಮಾಡಿದಾಗ ಏನಾಗ್ತದ? did I listen music? Did I listen music? Yes, ಈ ರೀತಿ ನಾವು ಏನು ಮಾಡ್ತೀವಿ? ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು. ದೆನ್ ಇನ್ನೊಂದನ್ನು ಕೊಡಬಹುದು. ಎಸ್, they ate varieties of fruits. Yes, they ate varieties of fruits ಅಂತಂದ್ರೆ ಅದು ಏನಂದ್ರೆ ಪಾಸಿಟಿವ್ ಅದ. ಇದನ್ನ ನಾವು ಇಂಟರಾಗೇಟಿವ್ ಮಾಡಿದಾಗ ಏನಾಗ್ತದ? did they? Yes, did they ate ಏನಾಗುತ್ತೆ? ate ಇದ್ರೆ ನಾವು eat ಆಗಬೇಕದ, ಅಂದ್ರೆ ವರ್ಬ್ ಆಗಬೇಕಿಲ್ಲ. did they eat varieties of fruits? Yes, fruits and vegetables. And
vegetables. Yes, did they eat varieties of fruits and vegetables? ಈ ರೀತಿಯಲ್ಲಿ ನಾವು ಏನು ಮಾಡ್ಕೋತೀವಿ ಬದಲಾವಣೆಯನ್ನ ಮಾಡ್ತಕ್ಕಂಥದ್ದು. ಓಕೆ, ಇದು ಕ್ಲಿಯರ್ ಆಯ್ತಲ್ಲ ರೀ? ಓಕೆ, ಇನ್ನು ಬೇಕಾದ್ರೆ ಎಕ್ಸಾಂಪಲ್ ಅನ್ನ ಡಿಸ್ಕಷನ್ ಮಾಡ್ತೀನಿ ನೋಡ್ರಿ ಇನ್ನೊಂದಿಷ್ಟು. ಓಕೆ, ದನ್ ದಿಸ್ ನೆಕ್ಸ್ಟ್ ಒನ್ಸ್ ನಾನು ಸ್ಟೇಟ್ಮೆಂಟ್ ಅನ್ನ ಪಾಸಿಟಿವ್ ಹೇಳ್ತೀನಿ ಇವಾಗ. ಎಸ್, ವಿ ಸ್ಪೋಕ್. ಎಸ್, ಸಿಂಪಲ್ ಪಾಸ್ಟ್ ನಲ್ಲಿ ವಿ ಸ್ಪೋಕ್ many languages. We spoke many languages. Yes, did he or did we speak many languages? Many languages. Okay, ಈ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡತಕ್ಕಂಥದ್ದು. Is it clear? Okay. Then interrogative statement ಮೇಲೆ ಇನ್ನು ನೆಕ್ಸ್ಟ್ ಯಾವುದು ಹೋಗೋದಿಲ್ಲ, ನೆಗೆಟಿವ್ ಇಂಟರಾಗೇಟಿವ್ ಸ್ಟೇಟ್ಮೆಂಟ್ ಗೆ ಹೋಗೋಣ. ನೆಗೆಟಿವ್ ಇಂಟರಾಗೇಟಿವ್ ಸ್ಟೇಟ್ಮೆಂಟ್. ಓಕೆ, ಹಾಗಾದ್ರೆ ನೆಗೆಟಿವ್ ಇಂಟರಾಗೇಟಿವ್ ಸ್ಟೇಟ್ಮೆಂಟ್ ನಲ್ಲಿ ನಾವು ಯಾವ ರೀತಿ ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ನೋಡೋಣ ಈಗ. ಓಕೆ, ಪಾಸಿಟಿವ್ ಸ್ಟೇಟ್ಮೆಂಟ್. ಓಕೆ, ಏನಂದ್ರೆ ಇಲ್ಲಿ ನೆಗೆಟಿವ್ ಅದರಿ, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಇದರ ಸ್ಟ್ರಕ್ಚರ್ ಏನಂದ್ರಲ್ಲಿ ಪ್ರಾರಂಭದಲ್ಲಿ ಏನು ಬರೋದ್ರಿ, ಹೆಲ್ಪಿಂಗ್ ವರ್ಬ್ ಬರ್ತದ. ಆಲ್ರೆಡಿ ಗೊತ್ತದ ಹೆಲ್ಪಿಂಗ್ ವರ್ಬ್ ಯಾವ್ದು ಇಲ್ಲ, ಡೇಟ್ ಅದ. ಓಕೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ಗೆ ನಾವು ಏನು ಟ್ಯಾಗ್ ಮಾಡ್ತೀವಿಲ್ಲ, ನಾಟ್ ಅನ್ನ ಟ್ಯಾಗ್ ಮಾಡ್ತೀವಿ. ಆಮೇಲೆ ಸಬ್ಜೆಕ್ಟ್ ಇರ್ತದೆ, ದೆನ್ V1 object and with a question mark. ಈ ರೀತಿ ನಾವು ಇಲ್ಲಿ ಸಿಸ್ಟಮ್ಸ್ ಬೇಸ್ಡ್ ಏನು ಮಾಡ್ತೀವಿ, ಈ ಸ್ಟ್ರಕ್ಚರ್ಸ್ ಅನ್ನ ಇಲ್ಲಿ ನಾವು ಆಲ್ರೆಡಿ ನೋಡ್ತೀವಿ. ಈ ಸ್ಟ್ರಕ್ಚರ್ ಬೇಸ್ ಮುಖಾಂತರ ನಾವು ಇಲ್ಲಿ ಏನು ಮಾಡಬೇಕು, ವಿ ಫ್ರೇಮ್ ಸೆಂಟೆನ್ಸಸ್ ಆರ್ ವಿ ಕನ್ಸ್ಟ್ರಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ಸ್. ಓಕೆ, ಎಸ್, ಸ್ಟೇಟ್ಮೆಂಟ್ ಏನಂದ್ರೆ you wrote a moral story. You wrote a moral story ಅಂತದಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನೋದು you wrote a moral story. yes, ಅದರಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಮಾಡಬೇಕಾದ್ರೆ ಏನಾಗ್ತದೆ, yes ಏನಾಗ್ತದೆ, didn't ಏನಾಗ್ತದೆ, didn't we write a moral story. Didn't we write a moral story? Okay, then didn't it, yes, didn't it drink, yes, didn't it drink or ocean. Yes, then didn't she speak the truth? Yes, didn't she climb a tree? Yes, didn't Swami creep under the bench. ಇವೆಲ್ಲ ಏನಾಗ್ತವೆ, ಇಟ್ಸ್ ಅ ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ನೋಡ್ರಿ ಸೇಮ್ ಅದ, ಏನು ಬದಲಾವಣೆ ಅದರಲ್ಲಿ.
ಇಲ್ಲಿ ಹೆಲ್ಪಿಂಗ್ ವರ್ಬಿಗೆ ನಾವು ಏನು ಟ್ಯಾಗ್ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾಟ್ ಅನ್ನ ಟ್ಯಾಗ್ ಮಾಡಿದ್ದೀವಿ ಸಬ್ಜೆಕ್ಟ್ ವಿ ಅದ V1 ರೈಟ್ ಇದೆ ಅದರ್ಸ್ ಏನದಿಲ್ಲ ಆಬ್ಜೆಕ್ಟ್ ಅಂಡ್ ವಿತ್ ಎ ಕ್ವೆಶ್ಚನ್ ಮಾರ್ಕ್ ಈ ರೀತಿ ಸಿಸ್ಟಮ್ಸ್ ಅನ್ನ ಇಲ್ಲಿ ಏನು ಮಾಡ್ತಾ ಇದ್ದೇವೆ ನಾವಿಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ನಾವು ಏನು ಮಾಡ್ತಕ್ಕಂಥದ್ದು ಬಳಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣಬಹುದು ಓಕೆ ಇದಿಷ್ಟು ಏನಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಸ್ಟೇಟ್ಮೆಂಟ್ಗಳು ಎರಡು ಉಳಿದಂಥ ಎರಡು ಸ್ಟೇಟ್ಮೆಂಟ್ಗಳನ್ನ ಆಲ್ರೆಡಿ ನಾನು ನಿಮ್ಮ ವಿಡಿಯೋ ಕ್ಲಾಸ್ನಲ್ಲಿ ಅವುಗಳನ್ನು ನಾನು ಏನು ಮಾಡಿದ್ದೀನಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಓಕೆ ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್ ಟೆನ್ಸ್ ಫಾರ್ಮೇಷನ್ ಏನಂದ್ರೆ ಇಲ್ಲ ಸೆಕೆಂಡ್ ಒನ್ ಈಸ್ ಎಸ್ ಪಾಸ್ಟ್ ಕಂಟಿನ್ಯೂಸ್ yes now we are going to the second one the tense formation simple ಇದನ್ನೇ ಏನು ಮಾಡ್ತೀವಿ ಚೇಂಜ್ ಮಾಡ್ತೀವಿ ಪಾಸ್ಟ್ ಕಂಟಿನ್ಯೂಸ್ ಟೈಟಲ್ ಅನ್ನು ಬರ್ಕೊಳ್ಬೇಕು past continuous tense okay uses of the past continuous tense usages ಇವುಗಳ ಒಂದು ಬಳಕೆ ಇವುಗಳ ಬಳಕೆಯನ್ನು ಎಲ್ಲೆಲ್ಲಿ ಮಾಡಬಹುದ್ರಿ ಎಸ್ ಫಾರ್ ಆನ್ ಆಕ್ಷನ್ ಗೋಯಿಂಗ್ ಆನ್ ಅಟ್ ಸಮ್ ಟೈಮ್ ಇನ್ ದ ಪಾಸ್ಟ್ ಏನಾಗಿದ್ರಲ್ಲಿ ಫಾರ್ ಆನ್ ಆಕ್ಷನ್ ಎಸ್ for an action yes for an action going on at going yes going on at some time in the past at some time in the past sometime in the past idu enarille the past the first one point is the second one is for a persistent habit in the past for a persist yes persistent habit habit in the past ಅಂದ್ರೆ ಏನಂದರೆ ಕ್ರಿಯೆ ಏನಾಗಿರ್ತದೆ ಸಂಪೂರ್ಣವಾಗಿ ಮುಗಿದು ಹೋಗ್ಯದರಿ ಇಲ್ಲಿ ಕ್ರಿಯೆ ಏನಾಗಿರ್ತದೆ ಸಂಪೂರ್ಣವಾಗಿ ಮುಗಿದು ಹೋಗ್ಯದ ಆ ಮುಗಿದು ಹೋಗಿರ್ತಕ್ಕಂಥ ಕ್ರಿಯೆಯನ್ನು ಇಲ್ಲಿ ಏನು ಮಾಡೋದು ವಿ ಸೈಡ್ ಇನ್ ಪ್ರೋಗ್ರೆಸ್ ಈಗ ಲೈಕ್ ದಟ್ ವಿ ವೇರ್ ವಾಚಿಂಗ್ ಟಿವಿ ಯೆಸ್ಟರ್ಡೇ ಈವ್ನಿಂಗ್ yes ಏನಲ್ಲ we were watching TV yesterday evening we were watching TV yesterday evening ಘಟನೆ ಏನಾಗಿದ್ರಲ್ಲ ಗತಿಸಿ ಹೋಗ್ಯದ ಮುಗಿದು ಹೋಗಿರ್ತಕ್ಕಂಥ ಕ್ರಿಯೆಯನ್ನು ಹೇಳ್ತಕ್ಕಂಥದ್ದು ಎಸ್ ಮೈ ಅಂಕಲ್ ಕೇಮ್ ವೆನ್ ಐ ವಾಸ್ ರೀಡಿಂಗ್ ದ ನಾವೆಲ್ ಮೈ ಅಂಕಲ್ ಕೇಮ್ ವೆನ್ ಐ ವಾಸ್ reading a novel yes my uncle came ಯಾವಾಗ ಬಂದ್ರು ಅವರು ಯಾವಾಗ ನಾನು ಅವಳು ಹೋಗ್ತಾ ಇದ್ದೆ ಅವಾಗ ಅವರು ಯಾರು ಬಂದ್ರು yes my uncle yes ಈ ರೀತಿ ಇಲ್ಲ ಅಂತ ಹೇಳಿ ನೋಡಿ yes I sleeping in the afternoon yes I was ಏನಂತಲೇ I was sleeping yes I was sleeping the afternoon
ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ನಾವಿಲ್ಲಿ ನೋಡಬಹುದು. ಏನು ಮಾಡ್ತಾರೆ, ಬಳಕೆಯನ್ನು ಮಾಡ್ತಕ್ಕಂಥದ್ದು. ದೆನ್ he was always talking about his greatness. Yes, he was always talking about his greatness. ಅಂದರೆ ಯಾವಾಗಲೂ ಅಂತೇಳಿ ಕರಿತೀವಿ, ಅದೇನಂದ್ರೆ ಇಟ್ಸ್ ಲೈಕ್ ದಟ್ ಎ ಕಂಟಿನ್ಯೂ, ಯಾವಾಗಲೂ ತನ್ನ ಬಗ್ಗೆ ಹಿರಿಮೆ ಬಗ್ಗೆ ಮಾತನಾಡ್ತಾ ಇರ್ತಾನೆ. ದೆನ್ she was always telling us about her husband. She was always telling us, yes, about her husband. ಅಂದ್ರೆ ಅವಳು ಯಾವಾಗಲೂ ಏನು ಮಾಡ್ತಿರ್ತಾಳೆ, ತನ್ನ ಗಂಡನ ಕುರಿತನೇ ಹೇಳ್ತಿರ್ತಾಳೆ. ಅಂದರೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ಹೇಳೋದು, ಆಲ್ರೆಡಿ ಏನು ಹೇಳೋದು ಆ ವಿಷಯನೇ ಏನು ಮಾಡೋದು, ಪುನಃ ಹೇಳ್ತಕ್ಕಂಥದ್ದು. ಓಕೆ, no usages. Okay, then now we are going to the statements. Positive statement, negative statement, and interrogative, and then negative interrogative. Okay, ಇವಾಗ ನಾವು ಎರಡು ಡಿಸ್ಕಷನ್ ಮಾಡೋಣ, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಸ್ಟೇಟ್ಮೆಂಟ್. ಎಸ್, ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವ ಬರ್ತವೆ ಅಂತಕ್ಕಂಥದ್ದನ್ನ ನೋಡ್ಕೋಬೇಕು. ಹೆಲ್ಪಿಂಗ್ ವರ್ಬ್ಸ್, ಈ ಹೆಲ್ಪಿಂಗ್ ವರ್ಬ್ಸ್ ಏನು ಬರ್ತವೆ, ವಾಸ್ ಮತ್ತು ವರ್ ಅನ್ನ ಇಲ್ಲಿ ಏನು ಮಾಡ್ತೀವಿ, ಬಳಸಬೇಕು. ಓಕೆ, ವಾಸ್ ಅಂಡ್ ವರ್. ಓಕೆ, ಇಲ್ಲಿ ಹಾಗಾದ್ರೆ ವಾಸ್ ಅನ್ನ ಎಲ್ಲೆಲ್ಲಿ ಬಳಸಬಹುದು ನಾವು? ಹಾಗಾದ್ರೆ ವಾಸ್ ಮೇಲೆ ಫಸ್ಟ್ ಪರ್ಸನ್ ಏನಂದ್ರೆ ಐ ಸಬ್ಜೆಕ್ಟ್ ಏನಾಗಿರಬೇಕಲ್ಲ, ಸಬ್ಜೆಕ್ಟ್ ಐ ಬಂದಿದ್ದಾಗ ಏನು ಬಳಸ್ತೀವಿ, ವಾಸ್ ಬಳಸ್ತೀವಿ. ಓಕೆ, ದೆನ್ ಥರ್ಡ್ ಪರ್ಸನ್ he, then she and it. ಇವುಗಳು ಬಂದಾಗ ಏನು ಬಳಸ್ತೀವಿ, ವಾಸ್ ಅನ್ನ ಬಳಸ್ತೀವಿ. ಅದು ನಮಗೆ ಜ್ಞಾಪಕ ಇರಲಿ. ವಾಸ್ ಅನ್ನ ಯಾವಾಗ ಬಳಸ್ತೀವಿ ಅಂದ್ರೆ ಐ, ದ ಸಬ್ಜೆಕ್ಟ್ ಇಸ್ ಐ, ಥರ್ಡ್ ಪರ್ಸನ್ he, she and it ಇದ್ದಾಗ, ಅಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ಸ್ ಏನಾಗಬೇಕು, ಇನ್ ಸಿಂಗ್ಯುಲರ್. The statement is in singular. Statement ಏನಾಗಿರಬೇಕಲ್ಲ, ಫಾರ್ಮೇಷನ್ ಸಿಂಗ್ಯುಲರ್ ಆಗಿರಬೇಕು. ಅವಾಗ ಏನು ಬಳಸ್ತೀವಿ, ನಾವೇ ವಾಸ್ ಅನ್ನ ಬಳಸ್ತೀವಿ. ಓಕೆ, ಇನ್ನು ವರ್ ಅನ್ನ ಎಲ್ಲ ಯಾವಾಗ ಬಳಸ್ತೀವಿ ಅಂದ್ರೆ when the statement is in a plural formations. The statement is in a plural, ಬಹುವಚನ ಇದ್ದಾಗ ಬಳಸ್ತೀವಿ. ಹಾಗಾದ್ರೆ ವರ್ ಎಲ್ಲೆಲ್ಲಿ ಬಳಸಬಹುದು ನಾವೆಲ್ಲ, ಸಬ್ಜೆಕ್ಟ್ಗಳಲ್ಲಿ ಎಸ್, ಯು, ಓಕೆ, ದೆನ್ ವಿ, ದೆನ್ ದೇ. ಇವುಗಳು ಬಂದಾಗ ನಾವು ಏನು ಮಾಡ್ತಕ್ಕಂಥದ್ದು, ವರ್ ಅನ್ನ ಬಳಸ್ತಕ್ಕಂಥದ್ದು. ಈ ಒಂದು ವ್ಯವಸ್ಥೆಯ ಮೇಲೆ ಈ ಸಿಸ್ಟಮ್ಸ್ ನಲ್ಲಿ ನಾವು ನೋಡಬಹುದು. ಇದು ನಮಗೆ ಮೊದಲು ಕ್ಲಾರಿಟಿ ಇರಬೇಕ್ರಿ. ಓಕೆ, ದೆನ್ ಇದು ಬರ್ಕೋರಿ. ಎಸ್, ಆಯ್ತು, ಬರ್ಕೊಂತೀರಾ? ಓಕೆ, ದೆನ್ ಇವಾಗ ನಾನು ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನ ಹೇಳ್ತೀನಿ. ಪಾಸಿಟಿವ್ ಸ್ಟೇಟ್ಮೆಂಟ್. ಓಕೆ, ಪಾಸಿಟಿವ್ ಸ್ಟೇಟ್ಮೆಂಟ್ ನಲ್ಲಿ ಏನಿರ್ತದೆ, ಇದರ ಫಾರ್ಮುಲಾ ಸಬ್ಜೆಕ್ಟ್, ಓಕೆ, ದೆನ್ ಹೆಲ್ಪಿಂಗ್ ವರ್ಬ್, ದೆನ್ V1 yes plus ing, then an object. ಈ ರೀತಿಯಲ್ಲಿ ಸ್ಟ್ರಕ್ಚರ್ ಇರುತ್ತೆ. ಎಸ್, ಸೆಂಟೆನ್ಸ್ ನೋಡ್ರಲ್ಲ, I was teaching. I was teaching a story. I was teaching a
story last year. ನೋಡ್ರಿ ಸ್ಟೇಟ್ಮೆಂಟ್ ಏನದ ಐ ವಾಸ್ ಟೀಚಿಂಗ್ ಅ ಸ್ಟೋರಿ ಲಾಸ್ಟ್ ಇಯರ್. ಹೌದ್ರಿ ಸಬ್ಜೆಕ್ಟ್ ಏನದಲ್ಲ ಐ ಅದ ಹೆಲ್ಪಿಂಗ್ ವರ್ಬ್ ವಾಸ್ ಅದ ವರ್ಬಿಗೆ ಏನು ಮಾಡ್ತೀವಿ ನಾವಲ್ಲ ಐ ಎನ್ ಜಿ ಪ್ರತ್ಯಯನ ಹಚ್ಕೊಳ್ತೀವಿ. V1 ಏನು ಬರೋದಿಲ್ಲ ಐ ಎನ್ ಜಿ ಪ್ರತ್ಯಯ. ದೆನ್ ರಿಮೈನಿಂಗ್ ಇಸ್ ಆಬ್ಜೆಕ್ಟ್. I was teaching a story last year. Okay. Yes. Next, the verb completing their work yesterday. Okay. Then next, she was preparing a copy. Yes, she was preparing a coffee. Yes, then he was learning a music. ಈ ರೀತಿ ಏನಾದ್ರೆ ಈ ರೀತಿ ಸಿಸ್ಟಮ್ಸ್ ನೋಡ್ರಿ ಏನಾದ್ರೆ ಇವುಗಳು ಏನಾದ್ರು ಬದಲಾವಣೆ. ಎಸ್ ಪ್ಲೂರಲ್ ಇದ್ದಾಗ ಯಾವ ರೀತಿ ಬಳಸಬಹುದು ಮತ್ತು ಸಿಂಗ್ಯುಲರ್ ಇದ್ದಾಗ ಯಾವ ರೀತಿ ಬಳಸ್ತಕ್ಕಂಥ ಈ ಒಂದು ಸಿಸ್ಟಮ್. ಓಕೆ, ಇನ್ನು ಇದರಿಂದ ಮುಂದುವರೆದಿರ್ತಕ್ಕಂಥ ಭಾಗವನ್ನು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದುವರೆದಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳ ಜೊತೆಗೆ ನಾನು ನಿಮ್ಮೊಂದಿಗೆ ಮತ್ತೆ ಜಾಯಿನ್ ಆಗ್ತೀನಿ. ಎಸ್, ಇಲ್ಲಿಯವರೆಗೂ ಎಲ್ಲರೂ ತರಗತಿಯನ್ನು ಆಲಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ತರಗತಿಗೆ ನಾನು ವಿರಾಮವನ್ನು ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.